ಟ್ಯಾಕ್ಸ್ ಪೇಯರ್ ದುಡ್ಡನ್ನ ನೀವು ಯಾರು ಹೇಳಲಿಲ್ಲ. 120 125 ಕೋಟಿನೋ ಗುಬ್ಬಿಯಿಂದ ತುಮಕೂರು ಟೌನ್ನ ರಸ್ತೆ ಏನಿದೆ ಬಟವಾಡಿವರೆಗೂ ಅದು ಮಾಡಿದ್ದೀವಿ. ಮತ್ತೆ ಸಿದ್ಧಗಂಗಾ ಮಠಕ್ಕೆ ಹೋಗೋದಕ್ಕೆ ಅದೇನು ನಮ್ಮದು ಇಸ್ರೋದು ಜಾಗ ಕಾಂಪೌಂಡ್ ಇದೆ. ಈಗಾಗಲೇ ಗಡ್ಕರಿ ಅವ್ರ ಹತ್ರ ನಾನು ಅವರು ಇಸ್ರೋ ಚೇರ್ಮನ್ ಮೀಟಿಂಗ್ ಮಾಡಿದ್ದೀವಿ. ಟೆಂಟೇಟಿವ್ ಆಗಿ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಕೂಡ ವೈಡನ್ ಮಾಡಿ ಮಠಕ್ಕೆ ಇನ್ನೊಂದು ರಸ್ತೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಮಾತಾಡಿದೆ. ಮೊನ್ನೆ 23,000 ಎಕ್ಸಾಮ್ ಆಯ್ತು, 2% ಬರಲಿಲ್ಲ ಕನ್ನಡದಲ್ಲಿ ಬರೆಯಕ್ಕೆ ಎಕ್ಸಾಮಿನೇಷನ್. ನಾವ್ ಏನ್ ಮಾಡೋಣ? ಜನ ಬರದೆ ಹೋದ್ರೆ ನಾವ್ ಏನ್ ಮಾಡ್ಬೋದು? ನಮ್ ಜನ ನೋಡ್ರಿ ಎಷ್ಟೆಲ್ಲ 10 ಭಾಷೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಮೊದಲನೇ ಬಾರಿಗೆ ದೇಶದಲ್ಲಿ 10 ಭಾಷೆಗಳಲ್ಲಿ 10 ಲ್ಯಾಂಗ್ವೇಜಸ್ನಲ್ಲಿ 10 ಲ್ಯಾಂಗ್ವೇಜಸ್ನಲ್ಲಿ ಪರ್ಮಿಷನ್ ಕೊಟ್ಟು ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಬಂದ್ರು. ಹಿಂದಿ ಇಂಗ್ಲಿಷ್ ಬಿಟ್ಟಿರಲಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರು ಎಕ್ಸಾಮ್ಗೆ ಕೂತ್ಕೊಳ್ಳೋಕೆ ತಯಾರಾಗಿದ್ರೆ ನಾವೇನ್ ಮಾಡಕ್ಕಾಯ್ತದೆ? ಮತ್ತೆ ಇನ್ನೊಂದು ರೈಲ್ವೆ ಇದು ನಥಿಂಗ್ ಬಟ್ ಎ ಡಿಫೆನ್ಸ್. ಇಲ್ಲಿ ಒಂದು ಸಣ್ಣದು ಕೂಡ ಸುಲಭ ಇಲ್ಲ. ಪಾರದರ್ಶಕತೆ ಎಷ್ಟು ಮಟ್ಟಿಗಿದೆ ಅಂತ ಅನ್ನೋದ ಒಂದು ದಿನ ನಾವು ನೋಡಿದಾಗ ಗೊತ್ತಾಯ್ತಾ ಇದೆ. ಒಂದು, ನನಗೆ ರೈಲ್ವೆ ಇಲಾಖೆಯ 2 ಯೋಜನೆಗಳೇನಿದೆ ಅಕ್ವಿಜೇಷನ್ ಇದೆ. ಜಿಲ್ಲಾಧಿಕಾರಿ ಇಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಜಿಲ್ಲಾಡಳಿತ, ದಾವಣಗೆರೆಯ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ, ಚಿತ್ರದುರ್ಗದ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ, ಮತ್ತೆ ನಮ್ಮ ಕೇರೈಡ್ನ ಇವರಾದ ಎಂಡಿ ಆದ ಮಂಜುಳಮ್ಮ ಅವರು ಸೆಕ್ರೆಟರಿಗಳು, ಮತ್ತೆ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಅದರೊಳಗೂ ಮುಖ್ಯಮಂತ್ರಿಗಳು ಅದಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ಚಿತ್ರದುರ್ಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪರಮೇಶ್ವರ್ ಇದು ಮಾಡಿದ್ದಾರೆ. ಈ ಯೋಜನೆಗಳನ್ನ ನಾವು ಮುಗಿಸ್ತಾ ಇದ್ದೀವಿ. ಅವತ್ತು ನಾನು ಹಾಸನ, ಚಿತ್ತೂರು, ಉಳಿಯಾರು, ಹಿರಿಯೂರು ಗ್ರೀನ್ ಫೀಲ್ಡ್ ಕಾರಿಡಾರ್ ಮಾಡ್ತೀವಲ್ಲ ನಕ್ಕದ್ರಿ. ಅದಕ್ಕೆ DPR ಆಗಿ ಮೊದಲನೇ ಸ್ಟೇಜ್ನಲ್ಲಿ ಅಪ್ ಟು ತುಮಕೂರು, ಚಿತ್ತೂರು ಟೆಂಡರ್ಗೆ ಹೋಗ್ತಾ ಇದೆ. ಇದರ ವೆಚ್ಚ 4,500 ಕೋಟಿ. ಕರ್ನಾಟಕದಲ್ಲಿ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೊದಲನೇ ಬಂದಿದ್ದೀವಿ ನಾವು. ಇವಾಗ ಲಾಸ್ಟ್ ಇದ್ವು ಪುಣೆ, ಬೆಂಗಳೂರು ಗ್ರೀನ್ ಫೀಲ್ಡ್ ಕಾಮಗಾರಿಗೆ ಏನೇನೋ ಮಾಡ್ತಾ ಇದ್ದೀನಿ, ಸೈಕಲ್ ಹೊಡಿತಾ ಇದ್ದೀನಿ. ಇನ್ನೂ ಕಾಮಗಾರಿ ಇದು ನಮ್ಮ ಮಂತ್ರಿಗಳು ಸರಿಯಾಗಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ನಾನು ಅವ್ರಿಗೆ ನಾಗ್ಪುರದಲ್ಲಿದ್ದಾಗ ಹೋಗ್ಬಿಟ್ಟು ಅವರು ಎಲ್ಲ ಮಾಡಿದಾರೆ ನೋಡ್ಬೇಕು ಇದು ಅದನ್ನ ಇಲ್ಲೂ ತರಬೇಕು ಅಂತ ಅಂದ್ಬಿಟ್ಟು ಏನೇನೋ ಮಾಡ್ತಾ ಇದ್ದೀನಿ. ಮತ್ತೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರು ಕೂಡ ಹೇಳಿದ್ದಾರೆ. ನಾನು ಕಟ್ಟರ್ ಅವ್ರ ಹತ್ರ ಮಾತಾಡಿ ಅದಕ್ಕೆ ಯಾವ್ಯಾವ ರೀತಿ ನಡ್ಕೋಬೇಕು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಮುಂದಿನ ಅಧಿವೇಶನ ಮಾರ್ಚಿಂದ ಶುರುವಾಗ್ತದೆ. ಅವಾಗ ಎಲ್ಲಾನು ಕರೆದು ನಾವು ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೂ ಕೂಡ ನಾವು ಒಂದು ಒಳ್ಳೆಯ ಯೋಜನೆಯನ್ನು ಕೊಡ್ತಾ ಇದ್ದೀವಿ. ಅವ್ರಿಗೂ ಆದಾಯ ತೆರಿಗೆಯನ್ನು ಕಡಿಮೆ ಮಾಡಿ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದೆ. 2 ಲಕ್ಷಕ್ಕಿಂತ ಬಂತು ಇಲ್ಲ ಸಾಹೇಬ್ರೆ? 2.5 ಆಯ್ತಪ್ಪ. ಫಸ್ಟ್ ಇದ್ದಿದ್ದು 2 ಲಕ್ಷ, ಆಮೇಲೆ 7.5 5 ಬಂದಿತ್ತು, 5ಕ್ಕೆ ಬಂದಿತ್ತು, 7.5 ಬರಲಿಲ್ಲ. ಸುಮ್ಮನೆ ನೀನು ಎಲ್ಲ ಹೋಗ್ತಾರೆ 2.5 ಸರ್ ವರ್ಡ್ ಬೇಡ ವರ್ಡ್ ತಗೊಳ್ಳೋಣ. ಅದಕ್ಕೆ ಯಾರು ಕೂಡ ಮಾಡದೇ ಇರ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರಕ್ಕೆ ನನ್ನ ಮನವಿ ಇಷ್ಟೇ, ಎಲ್ಲ ಒಂದು ಕಡೆ ಅಲ್ಲಿ ಹಂಗಾಗಿದೆ ಇಲ್ಲ ಹಂಗಾಗಿದೆ ಅನ್ನೋದು ಬಿಟ್ಟು ಇಷ್ಟೆಲ್ಲ UPA ಗೌರ್ಮೆಂಟ್ ಅನ್ನ ನಾವು ಹೋಲಿಕೆ ಮಾಡಿದಾಗ UPA ಗೌರ್ಮೆಂಟ್ ಏನೇನಿತ್ತು, ನಮ್ಮ ಗೌರ್ಮೆಂಟ್ ಏನೇನಾಗಿದೆ? ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಬಯಸ್ತಾರೆ ವಿನ ಅಲ್ಯಾವ ಪಾರ್ಟಿ ಇದೆ, ಇಲ್ಯಾವ ಪಾರ್ಟಿ ಇದೆ, ಮತ್ತೊಂದಿದೆ, ಮಗದೊಂದಿದೆ ಇಲ್ಲ. ನಾನು ತಮ್ಮನ್ನು ಮನವಿ ಮಾಡ್ತೀನಿ. ಇವತ್ತು ಅಕ್ವಿಜೇಷನ್ ಯಾವುದು ರಾಯದುರ್ಗ, ತುಮಕೂರು, ಊರ್ಕೆರೆ 96-97% ಮಾಡಿ ಎಲ್ಲವೂ ಕೂಡ ಟೆಂಡರ್ ಫೈನಲ್ ಆಗಿ ನನಗನ್ನಿಸ್ತದೆ ಮಾರ್ಚಿ 2025 30ನೇ ತಾರೀಕು ಒಳಗಡೆ ಎಲ್ಲಾ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನೈಸಾ ಪ್ರಾರಂಭ ಮಾಡೋದಕ್ಕೆ ಈಗ ಡಿಸೈಡ್. ಯಾರಾದ್ರೂ ಯೋಚನೆ ಮಾಡಿದ್ರಪ್ಪ ಇಷ್ಟು ಜಲ್ದಿ ಸ್ಪೀಡಪ್ ಆಯ್ತದೆ ಅಂತ ಪ್ರಾಮಾಣಿಕವಾಗಿ ಮಾತಾಡೋ. ನಾನು ನಿಮ್ಮಂಗೆ ಮಧ್ಯದಲ್ಲಿದ್ದವನು. ಆ ಮಂತ್ರಿಗಿರಿಗೆ ಸ್ವಲ್ಪ ಪುಷ್ಟಿನೂ ಕೊಟ್ಟಿದ್ದೀನಿ, ಗೌರವವನ್ನು ತಂದಿದ್ದೀನಿ. ಯಾರೋ ಕೆಲವ್ರಿಗೆ ಆಗದೆ ಹೋಗ್ಬೋದು, ಆದರೆ ಗೌರವದಲ್ಲಿ ನಡ್ಕೊಂಡಿದ್ದೀನಿ. ಎಲ್ಲಕ್ಕಿಂತ ಮಿತಿಯಾಗಿ ಈ 2 ಯೋಜನೆಗಳನ್ನು ನಾನು
2027 ಡಿಸೆಂಬರ್ ಒಳಗಡೆ ರಾಷ್ಟ್ರದ ಪ್ರಧಾನಮಂತ್ರಿ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡ್ತೀವಿ. ಏನು 21 ಮಾಡಿದೀವಿ ಅಷ್ಟೇ, ಮುಗಿದೋಯ್ತು ಅಂತ ಏನಿಲ್ಲ. ಮತ್ತೆ ನಮ್ಮಲ್ಲಿ ರೈಲ್ವೆ ಲೈನ್ಗಳಾದ್ಮೇಲೆ ಮತ್ತೆ ಇವತ್ತು ನಾವು ತುಮಕೂರು ರಸ್ತೆ ಮೈನ್ ರೋಡ್ ಏನಿದೆ ಇದಕ್ಕೆ 80 ಕೋಟಿ ರೂಪಾಯಿ ಮಲ್ಸಂದ್ರದಿಂದ ಏನೋ ಡಾಕ್ಟರ್ ಕಾಲೇಜ್ ಇದೆಯಲ್ಲ ಅಲ್ಲಿಂದ ಡಬಲ್ ಲೈನ್ ಬರ್ತಾ ಇದೆ, ಡಬಲ್ ರೋಡ್ ಬರ್ತಾ ಇದೆ, 4 ಲೈನ್ 80 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ಟೆಂಡರ್ಗೆ ಹೋಗ್ತಾ ಇದೆ. ಇವೆಲ್ಲ ಇದಲ್ದಿರ ತುಮಕೂರು ಪಟ್ಟಣಕ್ಕೆ ಈಗಾಗಲೇ 400-500 ಚಿಲ್ಲರೆ ಕೋಟಿ ರೂಪಾಯಿ ನಮಗೆ ಕೊಡ್ತಾ ಇದ್ದೀವಿ. ಕೆರೆಗಳಿಗೆ ಮತ್ತೊಂದಕ್ಕೆ ನಾವು ಬೇಸಿಕ್ ಕಮ್ಯುನಿಟೀಸ್ಗೂ ಕೂಡ ಕೊಡಬೇಕು ಅಂತ ಇದು ಮಾಡಿ ಮೊನ್ನೆ ಮಾತಾಡಿ ನಾವು ಒಂದು ಮಾಡಿದ್ವಿ. ಏನು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಇತ್ತು ಅದನ್ನು ಮತ್ತೊಂದು ಸಾರಿ ಎತ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಆದರೆ ರಾಜ್ಯ ಸರ್ಕಾರ ಮುಂದೆ ಬರ್ತಾ ಇದೆ. ಯಾಕಂದ್ರೆ 50% ಅವ್ರು ಕೊಡಬೇಕು. ಅವರೇನು 2,000 ಕೋಟಿ ಏನು ಕೊಟ್ಟಿದ್ದಾರಂತ ರಾಜ್ಯ ಸರ್ಕಾರದಿಂದ ಎಲ್ಲಿಗೆ? ತುಮಕೂರು ಸಿಟಿಗೇನು ಎಲ್ಲ ಸಾರಿ ಇನ್ನು 200 ಕೋಟಿ ನಗರ